ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ನೋಡಿ, ನಾನು ಇವತ್ತು ನಾಗರ ಪಂಚಮಿ ಹಬ್ಬದಲ್ಲಿ ಏನೇನು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಈ ಥರ ನಾವು ಹಳ್ಳು ಹುರ್ಕೊಂಡು ಬರ್ತೀವಿ ಅಂದರೆ ಬಿಳಿ ಜೋಳ ಇರುತ್ತಲ್ವ, ಬಿಳಿ ಜೋಳದ್ದು ತೊಳೆದು ಹಾಕಬೇಕು. ಅದಕ್ಕೆ ಬಿಸಿನೀರಲ್ಲಿ ತೊಳೆದು ಹಾಕಿ ಮತ್ತು ಅದಕ್ಕೆ ಹಳ್ಳು ಮಾಡ್ಕೊಂಡು ಬರಬೇಕು. ಪಾಪ್ಕಾರ್ನ್ ಥರ ಆಗುತ್ತೆ ಇದು. ನೋಡಿ, ಕಡಲೆ ಇರುತ್ತಲ್ವ, ಅದನ್ನು ಕೂಡ ನಾವು ಹುರ್ಕೊಂಡು ಬರ್ತೀವಿ. ಈ ಥರ ಇದೆಲ್ಲ ಬೇಕು ನಾಗಣ್ಣಗೆ ಪೂಜೆ ಮಾಡೋಕ್ಕೆ ಅಂತ ಇದೆಲ್ಲ ಬೇಕಾಗುತ್ತೆ. ಹಾಗಾಗಿ ಇದೆಲ್ಲ ಮಾಡ್ಕೊಂಡು ಬರ್ತೀವಿ. ನೋಡಿ, ಹಾಳು ಹುರ್ಕೊಂಡು ಬಂದಿದ್ದೀವಿ, ಕಡಲೆ ಬೀಜನೂ ಹುರ್ಕೊಂಡು ಬಂದಿದ್ದೀವಿ, ಮತ್ತು ವಟಾಣಿ ಅಂತಿರುತ್ತೆ ನಮ್ಮ ಕಡೆ, ವಟಾಣಿ ಅಂತ ಚಿಕ್ಕದಿರುತ್ತೆ, ಅದನ್ನು ಕೂಡ ಹುರ್ಕೊಂಡು ಬಂದಿದ್ದೀವಿ. ನೋಡಿ, ಇವೆಲ್ಲ ಬೇಕು ನಾಗಣ್ಣ ಪೂಜೆ ಮಾಡೋಕ್ಕೆ, ಇವೆಲ್ಲ ಇಂಪಾರ್ಟೆಂಟು. ಹಾಗಾಗಿ ಇವೆಲ್ಲ ಬೇಕಾಗುತ್ತೆ. ಮತ್ತು ಇವೆಲ್ಲ ತೊಗೊಂಡು ಬಂದಿದ್ದೀವಿ. ನೋಡಿ, ನಿಮ್ಮ ಕಡೆ ಎಲ್ಲ ಹೇಗೆ ಮಾಡ್ತೀರೋ ಗೊತ್ತಿಲ್ಲ, ಬಟ್ ನಮ್ಮ ಕಡೆ ಈ ಥರ ನಾಗಪಂಚಮಿ ಹಬ್ಬಕ್ಕೆ ಮಾಡ್ತಾರೆ. ನೋಡಿ, ಮತ್ತು ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ, ಮತ್ತು ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ ಕಮೆಂಟ್ ಮಾಡಿ, ಲೈಕ್ ಮಾಡಿ. ನೋಡಿ, ನನ್ನ ಮಗಳು ಮೆಹಂದಿ ಯಾವ ಥರ ಹಾಕ್ಕೊಂಡಿದ್ದಾಳೆ ಅಂತ ತೋರಿಸ್ತಾ ಇದ್ದಾಳೆ. ನೋಡಿ, ಎರಡು ಕಡೆಯೂ ಮೆಹಂದಿ ಹಾಕ್ಕೊಂಡಿದ್ದಾಳೆ, ತೋರಿಸ್ತಾ ಇದ್ದಾಳೆ. ಮತ್ತು ನಾನಿವಾಗ ಯಾವ ದೇವರ ಗುಡಿಗೆ ಹೋಗಿದ್ದೀನಿ, ಏನೇನು ಪೂಜೆ ಮಾಡಿದ್ದೀನಿ ಅಂತ ಎಲ್ಲ ಹೇಳ್ತೀನಿ. ನೋಡಿ, ನಾಗರ ಪಂಚಮಿ ಹಬ್ಬಕ್ಕೆ ವರ್ಷಕ್ಕೆ ಈ ಮಂದಿರಕ್ಕೆ ಬರ್ತೀವಿ ನಾವು. ಇಲ್ಲಿ ನಿಮಿಷಾಂಬಾ ದೇವಿ ಅಂತ ಇದ್ದಾಳೆ, ಈ ದೇವಿ ಮಂದಿರಕ್ಕೆ ಬರ್ತೀನಿ. ಇಲ್ಲಿ ಬಂದರೆ ಎಲ್ಲ ದೇವರ ದರ್ಶನವೂ ಆಗುತ್ತೆ. ಹಾಗಾಗಿ ವರ್ಷಕ್ಕೆ ಪ್ರತಿ ವರ್ಷವೂ ಇಲ್ಲೇ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ನಾಗರ ಪಂಚಮಿ ಹಬ್ಬದ ದಿವಸ ಮೊದಲು ಬಂದು ದೇವಿ ಪೂಜೆ ಮಾಡಿಕೊಂಡು, ದೇವಿ ಪೂಜೆ ಎಲ್ಲ ಆಗಿಬಿಟ್ಟಿದೆ, ಎಲ್ಲ ಗುಡಿ ಎಲ್ಲ ಲಾಕ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನನಗೆ ಸ್ವಲ್ಪ ಬರೋಕ್ಕೆ ಲೇಟ್ ಆಗಿತ್ತಲ್ವ, ಹಾಗಾಗಿ ಹೊರಗಡೆನೇ ಪೂಜೆ ಮಾಡ್ತಾಯಿದ್ದೀನಿ. ಹೊರಗಡೆನೇ ಪೂಜೆ ಮಾಡಿಕೊಂಡು ನೈವೇದ್ಯ ತೋರಿಸಿ ಬರ್ತಾಯಿದ್ದೀನಿ. ನೋಡಿ, ಈ ಕಡೆ ನಾಗದೇವಿ ಇದೆ, ನಾಗಣ್ಣ ಇದ್ದಾನೆ, ಈ ಕಡೆ ಗಣೇಶ ಇದ್ದಾನೆ, ಈ ಕಡೆ ಇದು ಶನಿದೇವನ ಒಂದು ನವಗ್ರಹಗಳ ಪೂಜೆ ಮಾಡಿದ್ದೀನಿ. ಎಲ್ಲ ನವಗ್ರಹಗಳಿದ್ದಾರೆ, ರಾಹು, ಕೇತು, ಶನಿ, ಮಂಗಳ, ಶುಕ್ರ ಎಲ್ಲರೂ ಇದ್ದಾರೆ. ಎಲ್ಲರ ಪೂಜೆನೂ ಮಾಡ್ಕೊಂಡಿದ್ದೀನಿ. ನೋಡಿ, ಎಲ್ಲ ದೇವರು ಇದ್ದಾರೆ ಈ ಮಂದಿರದಲ್ಲಿ. ಮನೆ ಹತ್ತಿರನೇ ಇದೆ, ಹಾಗಾಗಿ ಇಲ್ಲೇ ಹೋಗ್ತೀನಿ ನಾನು ಯಾವಾಗಲೂ ವರ್ಷವೂ ಇಲ್ಲೇ ಹೋಗ್ತೀವಿ. ಚೆನ್ನಾಗಿದೆ, ಗುಡಿನೂ ಚೆನ್ನಾಗಿದೆ, ಹಾಗಾಗಿ ಇಲ್ಲೇ ಬಂದಿದ್ದೀವಿ. ನೋಡಿ, ಚೆನ್ನಾಗಿ ಮಾಡಿದ್ದಾರೆ ಗುಡಿಯಲ್ಲಿ. ಮತ್ತು ದೇವಿ ಮೂರ್ತಿ ಇದೆ, ಮತ್ತು ಒಂದು ಕಡೆ ನವಗ್ರಹ ಇದೆ. ಇಲ್ಲಿ ನಾಗಣ್ಣ ಇದ್ದಾನೆ, ಇಲ್ಲಿ ಮಹಾದೇವ, ಇಲ್ಲಿ ಗಣೇಶ, ಇಲ್ಲಿ ಬಸವಣ್ಣ, ಈ ಥರ ನಂದಿ ಕೂಡಿಸ್ಕೊಂಡಿದ್ದಾರೆ. ಚೆನ್ನಾಗಿದೆ, ಎಲ್ಲ ದೇವರು ಇಲ್ಲೇ ಸಿಗ್ತಾರಂತೇನೆ ಬರೋದು. ಇಲ್ಲಿ ನೋಡಿ, ನನ್ನ ಮಗಳು ಇವಾಗ ನಾಗಣ್ಣಗೆ ಹಾಲು ಎರಿತಾ ಇದ್ದಾಳೆ. ನೋಡಿ, ಯಾವ ಥರ ಎರಿತಾ ಇದ್ದಾಳೆ ನೋಡಿ. ಕೊಬ್ಬರಿ ಗುಂಡು ತೊಗೊಂಡಿದ್ದಾಳೆ, ಕೊಬ್ಬರಿ ಬಟ್ಲು ತೊಗೊಂಡು ಅದರಲ್ಲಿ ಹಳ್ಳು ಹಾಕ್ತೀವಿ, ಅದು ಹುರಿದಿರುತ್ತಲ್ಲ ಪಾಪ್ಕಾರ್ನು, ಅದನ್ನು ಹಾಕ್ಕೊಂಡು ಹಾಲು ಹಾಕ್ಕೊಂಡು ನಾಗಣ್ಣನ ಮೇಲೆ ಹಾಲು ಹಾಕಬೇಕು. ನನ್ನ ಮಗಳು ಹಾಕ್ತಾಯಿದ್ದಾಳೆ. ನೋಡಿ, ಎರಡು ಸತಿ ಹಾಕು ಅಂದರೆ 2 ಸರ್ತಿನೂ ಹಾಕ್ತಾಯಿದ್ದಾಳೆ. ನೋಡಿ, ಮೆಹಂದಿ ಹಾಕ್ಕೊಂಡಿದ್ದಾಳೆ, ಬಳೆ ಹಾಕ್ಕೊಂಡಿದ್ದಾಳೆ, ಮತ್ತು ಡ್ರೆಸ್ ಹಾಕ್ಕೊಂಡಿದ್ದಾಳೆ ಹೊಸದು, ಎಲ್ಲ ಹಾಕ್ಕೊಂಡು ರೆಡಿಯಾಗಿ ಬಂದಿದ್ದಾಳೆ. ಮತ್ತು ನಾನು ಫೋಟೋ ತೋರಿಸ್ಬೇಡ ಅಂತ ಹಠ ಮಾಡ್ತಾಯಿದ್ದಳು. ಹಾಗಾಗಿ ಕೈ ಹಾಕೋದಷ್ಟೇ ತೋರಿಸಿದ್ದೀನಿ. ಈ ಥರ ಹಾಲು ಎರಿಬೇಕು, ಎರೆದು ನೈವೇದ್ಯ ಅರ್ಪಿಸ್ತಾ ಇದ್ದಾಳೆ. ನೋಡಿ, ಈ ಥರ ಇವೆಲ್ಲ ಪೂಜೆ ಮಾಡಿಕೊಂಡು ಮತ್ತು ಎಲ್ಲ ತೆಂಗುಕಾಯಿ ಎಲ್ಲ ಅರ್ಪಿಸಿ, ನೈವೇದ್ಯ ಅರ್ಪಿಸಿ, ಆಮೇಲೆ ಹೊರಗಡೆ ಬಂದು ಕೂತ್ಕೊಂಡ್ಬಿಟ್ವಿ. ಮಂದಿರ ತುಂಬ ಚೆನ್ನಾಗಿದೆ, ದೊಡ್ಡದಾಗಿಯೂ ಇದೆ, ಹಾಗಾಗಿ ಹೋಗಿದ್ವಿ. ನೋಡಿ, ಎಲ್ಲ ದೇವರಿಗೂ ನೈವೇದ್ಯ ಹಾಕ್ತಾಯಿದ್ದೀನಿ. ಎಲ್ಲ ದೇವ್ರಿಗೂ ನೈವೇದ್ಯ ಅರ್ಪಿಸಿದ ಮೇಲೆ ಮತ್ತೆ ಹೊರಗಡೆ ಬಂದು ಕೂತ್ಕೋತೀವಿ. ಪಂಚಮಿ ಹಬ್ಬಕ್ಕೆ ಇದೇ ಥರ ಇರುತ್ತೆ ನಮ್ಮ ಕಡೆ. ಇದು ಮಹಾದೇವನ ಮಂದಿರ, ಮಹಾದೇವನ ಅದು ಮೂರ್ತಿ ಇದೆಯಲ್ವ, ಎಲ್ಲರೂ ಮಹಾದೇವಿಗೆ ಬಿಲ್ವ ಪತ್ರೆ ಹಾಕಿದ್ದಾರೆ. ಮತ್ತು ಈ ಕಡೆ ನೋಡಿ, ನಂದಿ ಇದನ್ನಲ್ವ, ನಂದಿಗೂ ಕೂಡ ನೈವೇದ್ಯ ಅರ್ಪಿಸ್ತಾ ಇದ್ದೀವಿ. ಈ ಥರ ನೋಡಿ, ಈ ಕಡೆ ಎಲ್ಲ ಮಾಡಿಕೊಂಡು ಮುಗಿಸ್ಕೊಂಡು ಇಲ್ಲಿ ಹೊರಗಡೆ ಬಂದಿದ್ದೀವಿ. ಇವಾಗ ಇಲ್ಲಿ ಟೆಂಗ್ ಅರ್ಪಿಸ್ತಾ ಇದ್ದೀವಿ. ನೋಡಿ, ದೇವಿಗೆ ಅದು ಟೆಂಗ್ ಹೊಡೆಯೋಣ ಅಂತ ಟೆಂಗ್ ಹೊಡೆದು ಕೊಟ್ಟಿದ್ದೀವಿ. ನೋಡಿ, ಈ ಥರ ಎಲ್ಲ ದೇವ್ರ ಮುಂದೆನೂ ಕಾಯಿ ಕರ್ಪೂರ ಎಲ್ಲ ಮಾಡಿದ್ದೀವಿ. ಮತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ಹನುಮಾನ್ ಟೆಂಪಲ್ ಇದೆ, ಹೊರಗಡೆ ಒಂದು ಹನುಮಾನ್ ಟೆಂಪಲ್ ಇದೆ. ಹನುಮಾನ್ ಟೆಂಪಲ್ಗೆ ಬಂದು ಹನುಮಾನ್ ಟೆಂಪಲಲ್ಲೂ ನೈವೇದ್ಯ ಇಟ್ಟು ದೀಪ ಹಚ್ಚಿ ಮತ್ತು ಟೆಂಗು ಎಲ್ಲ ಕೊಟ್ಟು, ಸ್ವಲ್ಪ ಬೇರೆ ಕಡೆ ಇದೆ, ಹಾಗಾಗಿ ಈ ಕಡೆ ಬಂದಿದ್ದೀವಿ. ಇಲ್ಲಿ ಬಂದು ಎಲ್ಲ ಹನುಮಾನ್ ಟೆಂಪಲ್ದಲ್ಲೆಲ್ಲ ನೈವೇದ್ಯ ಅರ್ಪಿಸಿ, ನೈವೇದ್ಯ ಕೊಟ್ಟು ಟೆಂಗು ಕಾಯಿ ಕರ್ಪೂರ ಎಲ್ಲ ಮಾಡಿಕೊಂಡು ಇಲ್ಲಿಂದ ಇವಾಗ ಮತ್ತೆ ಹೊರಗಡೆ ಬರಬೇಕಲ್ವ, ಹೊರಗಡೆ ಬಂದು ಕೂತ್ಕೊಂಡಿದ್ದೀವಿ. ನೋಡಿ, ಈ ಥರ ಎಲ್ಲ ಮಾಡಬೇಕು. ಇಲ್ಲೂ ಟೆಂಗ್ ಹೊಡಿತಾ ಇದ್ದೀವಿ. ಟೆಂಗು ಕಾಯಿ ಕರ್ಪೂರ ಎಲ್ಲ ಮುಗಿಸ್ಕೊಂಡು ಮತ್ತು ಆಮೇಲೆ ಹೊರಗಡೆ ಬಂದು ಬೇರೆ ಕಡೆ ಕೂತ್ಕೊಂಡ್ಬಿಡ್ತೀವಿ. ಚೆನ್ನಾಗಿದೆ ನೋಡಿ, ಮಂದಿರನೂ ತುಂಬ ಚೆನ್ನಾಗಿದೆ, ಮನೆ ಹತ್ರನೇ ಇದೆ, ಎಲ್ಲ ದೇವರ ದರ್ಶನ ಆಗುತ್ತೆ ಅಂತ ಇಲ್ಲೇ ಬಂದಿದ್ವಿ. ಕೂತ್ಕೊಂಡ್ಬಿಟ್ಟಿದ್ದೀವಿ ನೋಡಿ ಎಲ್ಲರೂ. ನನ್ನ ಮಗಳಿದ್ದಾಳೆ, ಈ ಕಡೆ ಮಗಳು ಕೂತ್ಕೊಂಡಿದ್ದಾಳೆ ನೋಡಿ. ಮತ್ತು ಈ ಕಡೆ ನಾನಿದ್ದೀನಿ, ಈ ಕಡೆ ನನ್ನ 2 ಗಂಡು ಮಕ್ಕಳಿದ್ದಾರೆ, ಅವರು ಕೂತ್ಕೊಂಡ್ಬಿಟ್ಟಿದ್ದಾರೆ. ಅವಸರಲ್ವ, ಹಬ್ಬದ ದಿವಸ ಎಲ್ಲ ತುಂಬ ಅವಸರಿರುತ್ತೆ, ಹಾಗಾಗಿ ಚೆನ್ನಾಗಿ ರೆಡಿ ಆಗೋಕ್ಕೂ ಆಗಿಲ್ಲ, ಅವಸರ ಮಾಡ್ಕೊಂಡು ಹಾಗೆ ಬಂದುಬಿಟ್ಟಿದ್ದೀವಿ.
ಗುಡಿ ತುಂಬ ದೊಡ್ಡದಿದೆ. ಇಲ್ಲಿ ಮದುವೆ ಎಲ್ಲ ಕೂಡ ಆಗುತ್ತೆ. ಚೆನ್ನಾಗಿದೆ. ನಿಂಬಿಷಾಂಬ ದೇವಿ ಅಂತ ಇದ್ದಾರೆ ಇಲ್ಲಿ ನೋಡಿ. ಇಲ್ಲೆಲ್ಲ ಕೂತ್ಕೊಂಡ್ಬಿಟ್ಟು ನೈವೇದ್ಯ ಎಲ್ಲ ಮುಗಿಸಿದ ಮೇಲೆ ಬಂದು ಇಲ್ಲೇ ಕೂತ್ಕೊಂಡ್ಬಿಟ್ಟು ಎಲ್ಲ ಟೆಂಕ್ ತಿಂತಾಯಿದ್ರೆ ಮನೆಗೆ ಬಂದಿವಾಗ ಮನೆಗೆ ಬಂದು ಮತ್ತೆ ಶ್ರಾವಣ ಸೋಮವಾರ ಅಲ್ವಾ, ಹಬ್ಬನೂ ಒಂದೇ ದಿವಸ, ಶ್ರಾವಣ ಸೋಮವಾರನೂ ಒಂದೇ ದಿವಸ ಬಂದಿತ್ತಲ್ವ. ಹಾಗಾಗಿ ಮತ್ತೆ ಮನೇಲಿ ಬಂದು ಮಹಾದೇವನ ಪೂಜೆ ಮಾಡಿದ್ದೀನಿ ನೋಡಿ. ಯಾವ ಥರ ಪೂಜೆ ಮಾಡಿದ್ದೀನಿ ಅಂತ ನೋಡಿ. ತುಂಬ ಕೆಲಸ ಇರುತ್ತೆ ಹಬ್ಬದ ದಿವಸ ಅಂದರೆ, ತುಂಬ ಕೆಲಸ ಇರುತ್ತಲ್ವ. ದೇವರ ಪೂಜೆ ನೋಡಿ ಯಾವ ಥರ ಮಾಡಿದ್ದೀವಿ. ತುಂಬ ಕೆಲಸ ಇರುತ್ತೆ ಹಬ್ಬದ ದಿವಸ. ಹಾಗಾಗಿ ಸ್ವಲ್ಪ ಎಲ್ಲ ಅವಸರ ಮಾಡಿಕೊಂಡೆ ಹಾಗೆ ವಿಡಿಯೋ ಮಾಡಿದ್ದೀನಿ ನೋಡಿ. ಈ ಥರ ಎಲ್ಲ ಮನೆಯಲ್ಲೆಲ್ಲ ದೇವ್ರ ಪೂಜೆ ಆಗಿದೆ. ಪೂಜೆ ಮುಗಿದ್ಮೇಲೆ ಮತ್ತೆ ಮಂದಿರಕ್ಕೆ ಹೋಗಿ ಬಂದಮೇಲೆ ಮತ್ತೆ ಮನೇಲಿ ಬಂದಿವಾಗ ಮಹಾದೇವನ ಅಭಿಷೇಕ ಮತ್ತು ಪೂಜೆ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಎಲ್ಲ ಮಹಾದೇವನ ಅಭಿಷೇಕ ಮಾಡಿದ್ದೀನಿ. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಎಲ್ಲ ಹಾಕಿ ಅಭಿಷೇಕ ಮಾಡಿದ್ದೀನಿ. ಬಿಲ್ವಪತ್ರೆ 108 ತೊಗೊಂಡಿದ್ದೀನಿ ನೋಡಿ. ಬಿಲ್ವಪತ್ರೆ ಪೂಜೆ ಆದಮೇಲೆ ಅಭಿಷೇಕ ಎಲ್ಲ ಆದಮೇಲೆ ಇವಾಗ ಮಹಾದೇವನಿಗೆ ಶಿವನ ಲಿಂಗಕ್ಕೆ ಅರ್ಪಿಸಿ ಮತ್ತು ಮಹಾದೇವನ ಪೂಜೆ ಮಾಡಿ ಕರ್ಪೂರ ಎಲ್ಲ ಬೆಳಗಿದ ಮೇಲೆ ಮತ್ತೆ ಮುಂದಿನ ಕೆಲಸನ ಮಾಡ್ಕೊಳ್ಳೋಣ ಅಂತ ಪೂರ್ತಿ ಪೂಜೆ ಮಾಡ್ಕೊತಾ ಕೂತ್ಕೊಂಡ್ಬಿಟ್ಟಿದ್ದೀನಿ. ಅದು ನಿಮ್ಗೆ ತೋರಿಸೋಣ ಡೈಲಿ ಏನೇನಂದರೆ ಹಬ್ಬದ ದಿವಸ ಏನೇನು ಕೆಲಸ ಇರುತ್ತೆ ಅಂತ ತೋರಿಸ್ಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗೆಲ್ಲ ಬಿಲ್ವಪತ್ರೆ ಹಾಕ್ತಾಯಿದ್ದೀನಿ ನೋಡಿ. 108 ಬಿಲ್ವಪತ್ರೆ ಇದೆ, ತುಪ್ಪದ ದೀಪ ಇದೆ ಮತ್ತು ಪಂಚಾಮೃತ ಇದೆ. ಒಂದು ಕಡೆ ನೈವೇದ್ಯ ಇಟ್ಟಿದ್ದೀನಿ. ಮತ್ತು ಎಲ್ಲ ಪೂಜೆ ಮುಗಿಸ್ಕೊಂಡು ಎಲ್ಲ ನೈವೇದ್ಯ ಇದೆಲ್ಲ ಅರ್ಪಿಸಿ ಆಮೇಲೆ ಆರತಿ ಬೆಳಗೋಣ ಅಂತ ಪೂಜೆ ಮಾಡ್ಕೊತಾ ಇದ್ದೀನಿ ನೋಡಿ. ತುಂಬ ಕೆಲಸ ಇರುತ್ತಲ್ವ ಹಬ್ಬ ಅಂದಮೇಲೆ. ಅದರಲ್ಲಿ ದೊಡ್ಡ ಹಬ್ಬ ಅಲ್ವಾ, ನಾಗಪಂಚಮಿ ಹಬ್ಬ ಅಂದರೆ ತುಂಬ ದೊಡ್ಡದಲ್ವ. ಹಾಗಾಗಿ ಸ್ವಲ್ಪ ಕೆಲಸನೇ ಜಾಸ್ತಿ ಇರುತ್ತೆ. ಇವತ್ತು ಮಹಾದೇವನ ಮತ್ತು ಇದು ಬಿಲ್ವಪತ್ರೆ ಇರಿಸೋದು ಮತ್ತು ದೇವ್ರಿಗೆ ಹೋಗಿ ನಾಗಣ್ಣಗೆ ಹಾಲು ಎರೆದು ಬರೋದು ಮತ್ತು ಮನೆಯಲ್ಲೇ ಹೋಳಿಗೆ ಅಡುಗೆ ಮಾಡೋದು ಎಲ್ಲ ಅವಸರ ಆಗಿಬಿಡುತ್ತಲ್ವ ನೋಡಿ. ಇವಾಗೆಲ್ಲ ಹೂವು ಎಲ್ಲ ಇರಿಸ್ತಾಯಿದ್ದೀನಿ. ಎಲ್ಲ ಪೂಜೆ ರೆಡಿಯಾಗಿ ಮುಗಿದಿದೆ. ಇವಾಗ ಇದು ಮುಗಿಸ್ಕೊಂಡು ಆಮೇಲೆ ನಾನು ಊಟ ಮಾಡೋಕ್ಕೆ ಇವತ್ತು 3 ಗಂಟೆ ಆಗಿತ್ತು ನೋಡಿ. ತುಂಬ ಕೆಲಸ ಇರುತ್ತಲ್ವ ಹಬ್ಬ ಅಂದಮೇಲೆ ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ಶ್ರಾವಣ ಸೋಮವಾರದಲ್ಲಿ ಉಪವಾಸ ಇರ್ತೀವಲ್ವ. ಹಾಗಾಗಿ ಸ್ವಲ್ಪ ಲೇಟ್ ಮಾಡಿ ಊಟ ಮಾಡೋಣ ಅಂತ ಆರಾಮಾಗಿ ಪೂಜೆ ಮಾಡಿಕೊಂಡೆ ನೋಡಿ. ಎಲ್ಲ ಪೂಜೆ ಮುಗಿಸಿದ್ದೀನಿ. ಇವಾಗ ಆರತಿ ಬೆಳಗ್ತೀನಿ. ಇವಾಗ ಆರತಿ ಬೆಳ್ಕೊಂಡು ಪೂಜೆ ಮುಗಿಸ್ಕೊಂಡೆ ನೋಡಿ. ಪೂಜೆ ಮುಗಿಸ್ಕೊಂಡ್ಮೇಲೆ ಇವಾಗ ಮುಂದೆ ಏನಿದೆ ಅಂತ ತೋರಿಸ್ತೀನಿ ಬನ್ನಿ. ಬಳೆ ಇದೆ ನೋಡಿ. ಬಳೆ ಅಂದರೆ ನಮ್ಮ ಅತ್ತಿಗೆ ಕಳಿಸ್ಕೊಟ್ಟಿದ್ದಾರೆ ನನಗೆ. ಹೆಣ್ಮಕ್ಳಿಗೆ ಬಳೆ ಕೊಡಬೇಕು ಅಂತ ನನಗೆ ಬಳೆ ಕೊಟ್ಟು ಕಳಿಸಿದ್ದಾರೆ. ನಾನು ಹಾಕೋತಾ ಇದ್ದೀನಿ ನೋಡಿ. ಸಂಜೆ ಟೈಮಲ್ಲಿ, ಈವ್ನಿಂಗ್ ಟೈಮಲ್ಲಿ ಬಳೆ ಹಾಕೋತಾ ಇದ್ದೀನಿ ನೋಡಿ. ನಮ್ಮ ಅತ್ತಿಗೆ ಕಳಿಸ್ಕೊಟ್ಟಿದ್ದಾರೆ. ಬಳೆ ಹಾಕ್ಕೊಂಡಿದ್ದೀನಿ ನೋಡಿ. ಬಳೆ ಮತ್ತು 2 ಬ್ಲೌಸ್ ಪೀಸ್ ಕೊಟ್ಟು ಕಳಿಸಿದ್ದಾರೆ. ಬ್ಲೌಸ್ ಪೀಸು ಸೂಪರಾಗಿದೆ. ನನಗೆ ತುಂಬ ಇಷ್ಟ ಆಯಿತು. 2 ಬ್ಲೌಸ್ ಪೀಸು ಮತ್ತು ಬಳೆ ಕೊಟ್ಟಿದ್ದಾರೆ. ನಾವು ಅಂದರೆ ಪಂಚಮಿ ಹಬ್ಬಕ್ಕೆ ಹೊಸ ಬಟ್ಟೆ ತೊಗೋಬೇಕಂಥೇಳಿ ಬಟ್ಟೆ ತೊಗೋತಾರೆ. ಹಾಗಾಗಿ ಹೆಣ್ಮಕ್ಳಿಗೆ ಕೊಡಬೇಕು ಅಂತ ನನಗೂ ಕೂಡ 2 ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ ನೋಡಿ. ಸೂಪರಾಗಿದೆ. ಇಲ್ಲಿ ನೋಡಿ ನನ್ನ ಮಕ್ಕಳು ಜೋಕಾಲಿ ಆಡ್ತಾಯಿದ್ದಾರೆ ನೋಡಿ. ಜೋಕಾಲಿ ಆಡೋದು ಸಂಪ್ರದಾಯ ನಮ್ಮ ಕಡೆ. ಮತ್ತು ವಿಡಿಯೋ ನೋಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ.